ಓಂ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ, ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಬದಲಾವಣೆ, ಶನಿಯ ಬದಲಾವಣೆ. ಮಾರ್ಚ್ 28ನೇ ತಾರೀಕು ಶನಿ ಮಿಥುನ ರಾಶಿಯವರಿಗೆ ಭಾಗ್ಯದಿಂದ ಕರ್ಮಕ್ಕೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ ನಾನು ಹೇಳ್ತೀನಿ, ಈ ತಿಂಗಳಲ್ಲಿ ನೀವು ತಿಳ್ಕೋಬೇಕು. ಹಾಗಂದ್ರೆ ಭಾಗ್ಯಕ್ಕಿಂತ ಕರ್ಮ ತುಂಬ ಚೆನ್ನಾಗಿರುತ್ತಾ? 9ನೇ ಮನೆ ಅಂತಂದ್ರೆ ಭಾಗ್ಯಸ್ಥಾನ. ಅಂದ್ರೆ ನಿಮ್ಗೆ ಏನೇನು ಭಾಗ್ಯಗಳು ಕೊಡ್ಬೇಕಾರೋದೆಲ್ಲ ಯಾರು? ಶನಿ ಕೊಡ್ಬೇಕಾಗತ್ತೆ. ಅಂಥದ್ದು ಕರ್ಮಕ್ಕೆ ಬಂದರೆ ಭಾಗ್ಯಗಳೆಲ್ಲ ಹೊಟ್ಟೋಗುತ್ತಾ? ಅಲ್ಲ. ಕರ್ಮಕ್ಕೆ ಬಂದರೆ ಕರ್ಮಸ್ಥಾನ ಬಲ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗುತ್ತೆ, ಉದ್ಯೋಗ ಸ್ಥಿರತ್ವ ಆಗುತ್ತೆ, ಎಲ್ಲ ನಿಮಗೆ ಲಕ್ಷಣಗಳು ಶುರುವಾಗ್ತಿದೆ. ಅಂದರೆ ಮಿಥುನ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವುದೂ ಕೂಡ ತೊಂದರೆ ಇಲ್ಲ. ಇದೇ ತಿಂಗಳೇ ಮಾರ್ಚ್ 28ಕ್ಕೆ ಬದಲಾವಣೆ ಆಗ್ತಾ ಇರೋದು ಶನಿ ಪರಮಾತ್ಮ. ಮಾಸ ಭವಿಷ್ಯಕ್ಕೆ ಬರೋದಾದ್ರೆ ಸರಿ, ಮಾರ್ಚ್ 28 ಅಲ್ಲ, ಈ ಮಾರ್ಚ್ ತಿಂಗಳು 1ನೇ ತಾರೀಕಿಂದ ಕತೆ ನೋಡೋಣ. ಹೇಗೆ ಅಂತಂದ್ರೆ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಹಾಗೂ ಸುಖಾಧಿಪತಿ ಆಗಿರ್ತಕ್ಕಂಥ ಬುಧ ದಶಮ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಶುಕ್ರನ ಯುಕ್ತನಾಗಿ ನೀಚಭಂಗ ರಾಜಯೋಗದಲ್ಲಿ ಉಚ್ಚ ಫಲದ ಫಲಗಳನ್ನು ಕೊಡ್ತಾ ಇದ್ದಾನೆ. ಅಂದಾಗಿ ಈ ತಿಂಗಳು ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ಶರೀರ ಬಲಿಷ್ಠವಾಗಿ ಇರುತ್ತೆ. ಶರೀರದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಸುಖ ವೃದ್ಧಿ, ನಿದ್ದೆ ಜಾಸ್ತಿ, ಊಟ ಜಾಸ್ತಿ, ಸುಖ ಜಾಸ್ತಿ. ಜಾಸ್ತಿ ಊಟ ಮಾಡಬೇಕು, ಜಾಸ್ತಿ ನಿದ್ದೆ ಮಾಡಬೇಕಂದ್ರೆ ಯೋಚನೆ ಕಡಿಮೆ ಆಗಬೇಕು, ಸಾಲ ಕಡಿಮೆ ಆಗಬೇಕು. ಅರ್ಥಾತ್ ಯೋಚನೆ ಕಡಿಮೆ ಆಗುತ್ತೆ, ಸಾಲ ಕಡಿಮೆ ಆಗುತ್ತೆ. ಒಂದು ಹಂತಕ್ಕೆ ಬುಧನಿಂದ ನಿಮಗೆ ತುಂಬ ಒಳ್ಳೆ ಫಲ. ಜೊತೆಗೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಅಪಾರ ಪ್ರಮಾಣದ ಬಲವನ್ನು ಪಡ್ಕೊಳ್ತೀರಾ. ಯಾಕಂದರೆ ವಿದ್ಯೆಗೆ ಅಧಿಪತಿ ಯಾರು ಅಂತಂದರೆ ಬುಧ. ಅಂತಹ ಬುಧ ನಿಮಗೆ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ರಾಶಿಯಾಧಿಪತಿ ಸುಖಾಧಿಪತಿ. ಆದ್ರಿಂದ ಪರೀಕ್ಷಾರ್ಥವಾಗಿ ಇರತಕ್ಕಂಥ ಮಿಥುನ ರಾಶಿಯವರಿಗೆಲ್ಲವೂ ಕೂಡ ತುಂಬ ಒಳ್ಳೆಯದು. ನೀವು SSLC ಪರೀಕ್ಷೆ ಬರೀತಾ ಇರಲಿ, ಅಥವಾ ನೀವು PUC ಆಗಲಿ, ಸೆಮಿಸ್ಟರ್ಸ್ ಆಗಲಿ, ಡಿಗ್ರಿ ಆಗಲಿ, ಡಬಲ್ ಡಿಗ್ರಿ ಆಗಲಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಯಾವುದೇ ಥರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಇದ್ದರೂ ಕೂಡ ಈ ತಿಂಗಳು ನಿಮಗೆ ಅನುಕೂಲಗಳೇ ಪ್ರಾಪ್ತಿ ಆಗ್ತಿದೆ ಹೊರತು ಅನಾನುಕೂಲಗಳಲ್ಲ. ಧೈರ್ಯ ನೀವು ಮಾಡ್ಕೋಬೇಕು, ಧೈರ್ಯವಾಗಿ ಹೋಗಿ ಎಕ್ಸಾಮ್ ಬರೀರಿ, ಏನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರು. ಇನ್ನು ರಾಶಿಯಿಂದ ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಚೆನ್ನಾಗಿರಲ್ಲ. ಭಾಗ್ಯಸ್ಥಾನದಲ್ಲಿ ಇದ್ರೂ ಸಹ ಶತ್ರುವಿನ ಮನೆ ಆದ್ರಿಂದ 14ನೇ ತಾರೀಕುವರೆಗೂ ಸೂರ್ಯ ಚೆನ್ನಾಗಿರಲ್ಲ. 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಏನಂದರೆ ಒಂದು ಸ್ವಲ್ಪ ನೆಗಡಿ ಆಗುವಂಥದ್ದು, ಶೀತ ಆಗುವಂಥದ್ದು, ಶೀತ ಉಷ್ಣದ ಸಮಸ್ಯೆಗಳು ಬರುವಂಥದ್ದು, ಶೀತ ಜ್ವರ ಬರುವಂಥದ್ದು, ಕಫ ಕಟ್ಟುವಂಥದ್ದು, ಈ ಥರದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. 14ನೇ ತಾರೀಕು ನಂತರ ಅದು ಕೂಡ ಇರೋದಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡಿ. ಇದಕ್ಕೆಲ್ಲ ಪರಿಹಾರ ಕೊಟ್ಕೊಂಡ್ರಕ್ಕಾಗಲ್ಲ. ಯಾಕಂದರೆ ಪರಿಹಾರ ಬೇಕಿಲ್ಲ. ನಿಮ್ಮ ಆರೋಗ್ಯನ ಬಲಿಷ್ಠವಾಗಿ ನೋಡ್ಕೊಂಡ್ರೆ ನಿಮ್ಗೆ ಆ ತೊಂದರೆನೇ ಬರೋದಿಲ್ಲ. ಹಾಗಾಗಿ ಅವರು ದಶಮ ಸ್ಥಾನಕ್ಕೆ ಬಂದ್ಬಿಡ್ತಾರೆ. 14ನೇ ತಾರೀಕು ನಂತರ ಸೂರ್ಯನು ಚೆನ್ನಾಗಿರ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತದನಂತರ ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ, ಅವರು ಕೂಡ ಉಚ್ಚ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಒಂದು ಪರಿವರ್ತನೆಯಲ್ಲಿದ್ದಾರೆ. ಗುರು ಮತ್ತು ಶುಕ್ರನ ಮಧ್ಯೆ ಒಂದು ಪರಿವರ್ತನೆ ಕೂಡ ಆಗ್ತಾ ಇದೆ ಈ ತಿಂಗಳು. ಹಾಗಾಗಿ ಶುಕ್ರ ನಿಮಗೆ ಬಲಿಷ್ಠವಾಗಿರೋದ್ರಿಂದ ಪೂರ್ವ ಪುಣ್ಯದ ವೃದ್ಧಿಗಳು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಸಮಯ ಇದು. ಈ ಟೈಮಲ್ಲಿ ಪ್ಲಾನ್ ಮಾಡಿ. ಮಾರ್ಚ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ. ತನ್ಮೂಲಕ ನಿಮಗೆ ಸಂತೋಷ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸಂತಾನ ಅಲ್ಲದೆ ಪೂರ್ವ ಪುಣ್ಯ ವೃದ್ಧಿನೂ ನಿಮಗೆ ಜಾಸ್ತಿ ಇರುತ್ತೆ. ಆಸ್ತಿ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ರೆ ದೂರ ಆಗುತ್ತೆ. ದಾಯಾದಿಗಳ ಕಲಹಗಳು ದೂರ ಆಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ. ತುಂಬ ದಿನ ಇತ್ಯರ್ಥ ಆಗದೇ ಇರತಕ್ಕಂಥ ಕೆಲಸಗಳು ಇತ್ಯರ್ಥ ಆಗುತ್ತೆ. ಯಾವಾಗಲೂ ಕೊಟ್ಟಿದ್ದ ಹಣ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಸಲಕ್ಷಣವಾದ ಫಲಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಶುಕ್ರನಿಂದ ಕೊಡ್ತಾರೆ. ವಿದೇಶಿ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ಪ್ರಯಾಣಕ್ಕೂ 12ನೇ ಮನೆ ಸೂಚಿಸುತ್ತೆ. ಅದಕ್ಕೆ ಅಧಿಪತಿನೂ ಶುಕ್ರನೇ. ಚೆನ್ನಾಗಿದೆ. ವಿವಾಹ ಮಂಗಳ ಕಾರ್ಯಗಳಿಗೂ ಕೂಡ ಶುಕ್ರ ನಿಮಗೆ ಹೆಚ್ಚಿನ ಸಪೋರ್ಟ್ ಅನ್ನು ಮಾಡ್ತಾರೆ. ಇನ್ನು ಮಿಥುನ ರಾಶಿಯವರಿಗೆ ರಾಶಿಯಿಂದ 6 ಮತ್ತು 11ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲೇ ಇದ್ದು ಕುಜ ದೋಷದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಲಾಭಗಳನ್ನು ನೀವು ಉಳಿಸಕ್ಕಾಗಲ್ಲ.
ಪಡಿತೀರಾ, ಸಂಪಾದನೆ ಮಾಡ್ತೀರಾ, ಹಣ ಗಳಿಸ್ತೀರಾ, ಗಳಿಸಿದ ಹಣನ ಸಾಲ ತೀರಿಸೋದು, ಕಮಿಟ್ಮೆಂಟ್ ತೀರಿಸೋದು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು, ಇನ್ನೊಂದು ಮತ್ತೊಂದು ಎಲ್ಲ ಏನು ಕಮಿಟ್ಮೆಂಟ್ ಇಲ್ಲ ಅಂದರೆ ಮನೆಗೊಂದು ಫ್ರಿಜ್ ತೊಗೊಳ್ಳೋದು, ಟಿವಿ ತೊಗೊಳ್ಳೋದು, ಇಲ್ಲ ಮೊಬೈಲ್ ಚೇಂಜ್ ಮಾಡೋಣ ಅನ್ಕೊಳ್ಳೋದು, ಈ ಥರ ಲಾಭದ ದುಡ್ಡನ್ನು ಉಳಿಸಲ್ಲ. ಕಾರಣ ನಿಮಗೆ ಲಗ್ನದಲ್ಲೇ ಕುಜ ಅಂದರೆ ಸ್ವಲ್ಪ ಕೋಪಗಳು ಜಾಸ್ತಿ ಬರ್ತಾ ಇರುತ್ತೆ, ಸಡನ್ ಆಗಿ ಕೋಪಗಳು ಬರುತ್ತೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. 6ನೇ ಮನೆ ಅಧಿಪತಿನೂ ಅವರೇ, ಆದ್ದರಿಂದ ಒಂದು ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆ ಬರುವಂಥದ್ದು, ಸ್ವಲ್ಪ ಉಷ್ಣ ಸಮಸ್ಯೆಗಳು ಬರುತ್ತೆ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಶೀತೋಷ್ಣ ಸಮಸ್ಯೆಗಳು ಎರಡೂ ಬರುವಂಥ ಸಾಧ್ಯತೆಗಳು ನಿಮಗೆ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಭಾಳ ಉತ್ತಮ. ಇನ್ನು ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಚೆನ್ನಾಗಿಲ್ಲ, ಗುರು ಬಲ ಇಲ್ಲ, ಗುರು ವ್ಯಯಭಾವದಲ್ಲಿದ್ದಾರೆ, 12ನೇ ಮನೆ ನಷ್ಟ ಸ್ಥಾನದಲ್ಲಿದ್ದಾರೆ. ಆದರೆ ಈ ತಿಂಗಳು ನಾನು ಹೇಳಿದ್ನಲ್ಲ ಪರಿವರ್ತನೆ ಇದೆ ಅಂತ, ಗುರು ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಗುರು ಇದ್ದಾರೆ ಅಂತಂದಾಗ ನಿಮಗೆ 12ನೇ ಮನೆ ಗುರು ಅಂತ ತಗೊಳ್ಬಾರ್ದು, ಈಗ 10ನೇ ಮನೆ ಗುರು ಅಂತ ತಗೊಳ್ಬೇಕು. ಯಾವಾಗ ದಶಮ ಸ್ಥಾನದ ಗುರು ಫಲನೋ ನಿಮಗೆ ಗುರುಬಲ ಇಲ್ಲದೇ ಇದ್ರೂ ಕೂಡ ಗುರು ಸ್ವಕ್ಷೇತ್ರದಲ್ಲಿದ್ದಾಗ ವಿಶೇಷವಾದ ಫಲವನ್ನು ಕೊಡುವಂಥದ್ರಲ್ಲಿ ಸಂದೇಹ ಪಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ನಾನು ನಿಮ್ಮೊಂದು ಹೇಳಬೇಕು. ಗುರು ಶುಕ್ರೌ ಶುಭೌ ಪ್ರೋಕ್ತೌ ಚಂದ್ರೋ ಮಧ್ಯಮ ಉಚ್ಯತೆ ಉದಾಸೀನೋ ಬುಧಃ ಖ್ಯಾತಃ ಪಾಪ ರವ್ಯರ್ಕಿ ಭೂಮಿಜಾಹ ಅಂಥೇಳಿ ಒಂದು ಶ್ಲೋಕ ಇದೆ. ನಾವು ಯಾರ್ಯಾರನ್ನ ಶುಭಗ್ರಹ ಅನ್ಕೊಂಡಿದೀವೋ ಅದಲ್ಲ ನಿಜ. ಈಗ ಸೂರ್ಯ ನಮಗೆ ತುಂಬ ಶುಭಗ್ರಹ ಅನ್ಕೋತೀವಿ, ಅಲ್ಲ, ಸೂರ್ಯ ಪಾಪಗ್ರಹ. ಅದನ್ನೇ ನಾನು ಹೇಳೋದು, ಇನ್ಡೆಪ್ತ್ ಆಗಿ ವೇದಿಕ್ ಅಸ್ಟ್ರಾಲಜಿ ಪ್ರಡಿಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು, ಸೂರ್ಯ ಬಂದು ಶುಭಗ್ರಹ ಅಲ್ಲ, ಸೂರ್ಯ ಬಂದು ಪಾಪಗ್ರಹ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಅದರಲ್ಲಿ ಯಾವ್ಯಾವ ಗ್ರಹ ಬಲಿಷ್ಠವಾಗಿದೆ, ಯಾವ್ಯಾವ ಗ್ರಹ ಶುಭ ಗ್ರಹ, ಅಶುಭ ಗ್ರಹ, ಯಾವ್ಯಾವ ಗ್ರಹ ಎಷ್ಟು ಪರ್ಸೆಂಟೇಜ್ ಇದೆ, ಏನಾದರೂ ಜನ್ಮದೋಷಗಳಿದೆಯಾ, ಪರಿಹಾರಗಳೇನಾದರೂ ಮಾಡಬೇಕಾ, ಅದು ಸುಲಭವಾಗಿರಬೇಕು. ಈ ಥರದ್ದೆಲ್ಲ ನೀವು ತಿಳ್ಕೋಬೇಕು. ಪ್ರತಿಯೊಬ್ಬರು ತಮ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಜಾತಕದ ಬಗ್ಗೆ ಒಮ್ಮೆ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ಅದಾದ್ಮೇಲೆ ಅಪ್ಡೇಟ್ ಮಾಡ್ಕೋತು ಹೋಗ್ಬೋದು ಅಲ್ವಾ. ನೋಡಿ ಏನು ಹೇಳುತ್ತೆ, ಗುರು ಶುಕ್ರವು ಶುಭವು ಪ್ರೋಕ್ತವು. ಗುರು ಮತ್ತೆ ಶುಕ್ರರು ಯಾವಾಗಲೂ ಶುಭವನ್ನೇ ಕೊಡ್ತಾರೆ. ಸುಮಾರು ಜನ ಶುಕ್ರನನ್ನ ಪಾಪಗ್ರಹ ಅನ್ಕೋತಾರೆ. ಶುಕ್ರ ಪಾಪಗ್ರಹ ಅಲ್ಲ, ಶುಕ್ರ ಬಂದು ಅಸುರ ಗುರು, ಗುರು ಬಂದು ದೇವಗುರು, ಅವರಿಬ್ರು ಶುಭವು ಪ್ರೋಕ್ತವು. ಚಂದ್ರೋ ಮಧ್ಯಮ ಉಚ್ಯತೆ, ಚಂದ್ರ ಬಂದು ಶುಭನೂ ಅಲ್ಲ ಅಶುಭನಲ್ಲ, ಮಧ್ಯಮವಾದ ಗ್ರಹ. ಉದಾಸೀನೋ ಬುಧ ಖ್ಯಾತಃ, ಸೋಂಬೇರಿತನ ಬರೋದು ಬುಧನಿಂದ. ಬುಧ ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿ ಆನಂದವಾಗಿರ್ತಾರೆ ಅನ್ಕೊಂಬೇಡಿ. ಉದಾಸೀನ ಕೂಡ ಕೊಡ್ತಾನೆ, ಸೋಂಬೇರಿತನ ಕೊಡ್ತಾನೆ, ಮೈಗಳ್ಳತನ ಕೊಡ್ತಾನೆ. ಆಮೇಲೆ ಪಾಪ ಅಂತಂದ್ರೆ ಕೆಟ್ಟದ್ದು, ಪಾಪಗ್ರಹಗಳು ಯಾರು, ರವ್ಯರ್ಕಿ ಭೂಮಿಜಾಹ ಅಂದ್ರೆ ಸೂರ್ಯ ಮತ್ತೆ ಕುಜ ಪಾಪಗ್ರಹಗಳು, ಶುಭ ಗ್ರಹಗಳಲ್ಲ. ಅದನ್ನು ತಿಳ್ಕೋಬೇಕು. ಈ ಶ್ಲೋಕ ಯಾಕೆ ಹೇಳಿದೆ ಇವತ್ತು ನಾನು ನಿಮಗೆ ಅಂದರೆ, ಸೂರ್ಯ ನಿಮಗೆ 9ನೇ ಮನೆಯಲ್ಲಿದ್ದು ಶತ್ರು ಸ್ಥಾನದಲ್ಲಿದ್ದರೂ ಕೂಡ ಏನು ಫಲ ಇಲ್ಲ. ಸೂರ್ಯ 10ನೇ ಮನೆಗೆ ಬಂದರೂ ಕೂಡ ಯಥೇಚ್ಛವಾದ ಫಲ ಏನಿಲ್ಲ, ಸ್ವಲ್ಪ ಬದಲಾವಣೆಗಳು ಕಾಣಬಹುದು ಬಿಟ್ಟರೆ ಯಥೇಚ್ಛವಾದ ಫಲ ಇಲ್ಲ. ಶನಿ ವಿಚಾರ ತಿಳಿಸ್ತೀನಿ. ಇನ್ನು ಈ ಜನರಲೈಸ್ ಆಗಿ ನೋಡೋದಾದ್ರೆ ಈ ಒಂದು ತಿಂಗಳಲ್ಲಿ ಪಾಲುದಾರಿಕೆ ಶುಭ ಫಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ, ವ್ಯವಹಾರದಲ್ಲಿ ಉತ್ತಮ ಪ್ರಗತಿ, ಮನೆಯಲ್ಲಿ ಸಂತೋಷವಾದ ವಾತಾವರಣ, ಶುಭ ಕಾರ್ಯಗಳು ನಡೆಯುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಶೀತ ಉಷ್ಣದ ಸಮಸ್ಯೆಗಳು ಬರುತ್ತೆ. ನಂಬಿಕಸ್ಥರಿಂದ ಮೋಸ ಹೋಗುವ ಸಾಧ್ಯತೆ, ಜಾಗ್ರತೆ ವಹಿಸಿ, ಯಾರನ್ನು ಪರಿಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ಹಣದ ವ್ಯವಹಾರದಲ್ಲಿ ಎಚ್ಚರವಿರಲಿ. ಸ್ತ್ರೀ ಸೌಖ್ಯ ಚೆನ್ನಾಗಿರುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಉತ್ತಮ ಫಲ, ಮನರಂಜನೆಯಲ್ಲಿ ತೃಪ್ತಿಯನ್ನು ಪಡೀತೀರಾ. ಇನ್ನು ಮನಸ್ಸಿಗೆ ಬಲ ವೃದ್ಧಿ ಆಗುತ್ತೆ. ಸಹೋದರ ಸಹೋದರಿಯರ ಪ್ರೀತಿ ನಿಮಗೆ ಸಿಗುತ್ತೆ. ಸ್ನೇಹ ತೃಪ್ತಿಯಾಗಿರುತ್ತೆ. ಸೊ ಸಣ್ಣ ಪುಟ್ಟ ಮೈನಸ್ ಏನಪ್ಪ ಅಂದರೆ, ನಿಮ್ಮ ಒಂದು ಪರ್ಸನಲ್ ವಿಚಾರಗಳನ್ನು ಯಾರಿಗೂ ತಿಳಿಸೋಕೆ ಹೋಗ್ಬೇಡಿ, ಅದು ಬಹಿರಂಗ ಆಗುವಂಥ ಸಾಧ್ಯತೆ. ಕುಟುಂಬ ಸದಸ್ಯರಿಂದ ನಿಮಗೆ ಮಾನಸಿಕ ತೊಂದರೆಗಳು ಬಂದ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ದೇಹದಲ್ಲಿ ಬಲ ಕಳ್ಕೊಬೇಡಿ, ಚೈತನ್ಯ ಶಕ್ತಿನ ವೃದ್ಧಿಸ್ಕೊಳ್ಳಿ. ಅದು ಏನಾದರೂ ನೀವು ಬಲ ಕಳ್ಕೊಂಡ್ರೆ ಆಲಸ್ಯ ಜಾಸ್ತಿ ಆಗುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ಅದು ಮಾಡ್ಕೋಬೇಡಿ. ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ. ಮಾತಿನ ಶೈಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂಚೂರು, ಅದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ಸನ್ನು ಕಾಣ್ಬೋದು. ಅಧಿಕವಾದಂಥ ತಿರುಗಾಟ ಇರುತ್ತೆ, ಅಧಿಕವಾದಂಥ ಖರ್ಚು ಇರುತ್ತೆ ತಿರುಗಾಟದಲ್ಲಿ. ಆ ತಿರುಗಾಟನ ಮಾತ್ರ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಶತ್ರುಗಳಿಂದ ನಿಮಗೆ ಏನು ತೊಂದರೆಗಳು ಜಾಸ್ತಿ ಬರೋದಿಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಅಧಿಕ ಲಾಭ, ಸ್ಥಾನ ಪಲ್ಲಟ ಸಾಧ್ಯತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕರ್ತವ್ಯಗಳನ್ನು ನಿಷ್ಠೆಯಿಂದ ನಡೆಸ್ತೀರಾ, ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ, ಎಲ್ಲವನ್ನು ನಿಭಾಯಿಸ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡ್ತೀರಾ. ಓವರಾಲ್ ನೋಡೋದಾದ್ರೆ ಹಲವಾರು ತೊಡಕುಗಳು ಬಂದರು, ತೊಡಕು ಅಂತಂದ್ರೆ ಅಬ್ಸ್ಟ್ರಕಲ್ಸ್ ಬಂದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಿ ಜಯತ್ವದ ಕಡೆಗೆ ತಗೊಂಡೋಗೋದ್ರಲ್ಲಿ ಅತ್ಯಂತ ಬಲಿಷ್ಠವಾದಂಥ ಒಂದು ಫಲವನ್ನು ನೀವು ಪಡ್ಕೋತೀರಾ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಇನ್ನು ರಾಶಿಯಿಂದ 8 ಮತ್ತು 9ನೇ ಮನೆ ಅಧಿಪತಿ ಆದಂಥ ಶನಿ 9ನೇ ಮನೆ ಅಧಿಪತಿ, 9ನೇ ಮನೆಯಲ್ಲೇ ಇದ್ದಾರೆ. 9th ಹೌಸ್ ಲಾರ್ಡ್ ಇಸ್ ಇನ್ 9th ಹೌಸ್.
ಯಾವಾಗ ಶನಿ ಮಾರ್ಚ್ 28ನೇ ತಾರೀಕು 10ನೇ ಮನೆಗೆ ಬರ್ತಾರೋ, ಕರ್ಮಸ್ಥಾನಕ್ಕೆ ಬರ್ತಾರೋ, ನಿಮ್ಮ ಉದ್ಯೋಗ ಸ್ಥಿರ ಆಗುತ್ತೆ. ನೀವು ಮಾಡುವಂತಹ ಉದ್ಯೋಗ, ಹಣ ಸಂಪಾದನೆ ಮಾಡೋಕ್ಕೆ ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ, ಅಥವಾ ಉದ್ಯೋಗ ಮಾಡಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಲಿ, ಏನೇ ಇದ್ರೂ ಕೂಡ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ. ಆ ಹಣ ಸಂಪಾದನೆ ಮಾಡುವಂತಹ ಕೆಲಸ ನಿಮಗೆ ಸ್ಥಿರ ಆಗುತ್ತೆ, ವೃದ್ಧಿ ಆಗುತ್ತೆ, ಬಲ ಆಗುತ್ತೆ. ಕರ್ಮಸ್ಥಾನಾಧಿಪತಿ ಅಲ್ಲ, ಕರ್ಮಸ್ಥಾನ ಅಂದರೆ 10th ಹೌಸ್, ಕರ್ಮಾಧಿಪತಿ ಅಂದರೆ ಶನಿ, ಕರ್ಮಕಾರಕ ಅಂದರೆ ಶನಿ. ಕರ್ಮಕಾರಕ ದಶಮ ಸ್ಥಾನದಲ್ಲಿದ್ದಾರೆ ಅಂದರೆ ಉದ್ಯೋಗ ಕೊಡುವಂತಹ ಶನಿ ಉದ್ಯೋಗ ಸ್ಥಾನಕ್ಕೆ ಬರ್ತಾರೆ, 10ನೇ ಮನೆಗೆ ಬರ್ತಾರೆ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟು. ಹಾಗಾಗಿ ಮಿಥುನ ರಾಶಿಯವರಿಗೆ ಶನಿಯಿಂದ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಶನಿ ಬರ್ತಾ ಇದ್ದಾರಲ್ಲ 10ನೇ ಮನೆಗೆ, ಒಂದು ಬನ್ನಿಪ್ಪ ಸ್ವಾಗತ, ರೆಡ್ ಕಾರ್ಪೆಟ್ ಹಾಕಿ ಬನ್ನಿ, ನಮಗೆ 10ನೇ ಮನೆಗೆ ಮುಂದೆ ನಮ್ಗೆ ಒಳ್ಳೇದು ಮಾಡಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ನಿಮ್ಮ ಊರಲ್ಲಿ ಸುತ್ತಮುತ್ತ ಅದನ್ನು ದೇವಸ್ಥಾನಗಳಲ್ಲಿ ಮಾರ್ಚ್ 28 ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕು ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಿ, ಏನು ತೊಂದರೆ ಏನಿಲ್ಲ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚಲ್ಲಿ ನಿಮಗೆ ಅದು ಮುಗಿಯೋದ್ರಿಂದ, ಸಪ್ರೇಟಾಗಿ ಮಾಡಿಸಿದ್ರೆ 10-20 ಸಾವಿರ ಆಗುತ್ತೆ, ಬೇಡ, ಸಣ್ಣ ಪುಟ್ಟ ಖರ್ಚಾಗೋದ್ರಿಂದ ನೀವು ಅದನ್ನು ಮಾಡ್ಕೊಳ್ಳೋದು ಉತ್ತಮ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು, ಯಾಗವನ್ನು ಮಾಡ್ತಾ ಇದ್ದೇನೆ ಇದೇ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ಇದರಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ ನೀವು nityasaumbhagya.in ಅನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ನಿಮಗೆ ಒಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲವನ್ನು ಟೈಪ್ ಮಾಡಿ, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ಟೈಪ್ ಮಾಡಿ, ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರಲ್ಲಿ 431 ರೂಪಾಯಿನ ನೀವು ಪೇ ಮಾಡಬೇಕು. 431 ರೂಪಾಯಿ ಅಂದರೆ 4 + 3 + 1 = 8. 8 ಅಂದರೆ ನ್ಯೂಮರಾಲಜಿಕಲ್ ಆಗಿ ಶನಿಯ ನಂಬರ್. ಹಾಗಾಗಿ 431 ರೂಪಾಯಿ ಒಬ್ಬರಿಗೆ ನೀವು ಪೇ ಮಾಡಿ ಆ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ, ಸಕ್ಸಸ್ ಆದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರಲ್ಲಿ ಈ ಮಹಾಯಾಗವನ್ನು ಮಾಡಿ ಪೂಜೆ ಪ್ರಸಾದವನ್ನು ಕುದುರೆಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ತಲುಪಿಸ್ತೀವಿ. ಅಂದರೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಟೆಲಿಕಾಲರ್ಸ್ ನಂಬರ್ ಇದೆಯಲ್ಲ, ಅವ್ರಿಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ತಿಳಿಸ್ಕೊಡ್ತಾರೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅವರು ನಿಮಗೆ ಎಜುಕೇಟ್ ಮಾಡ್ತಾರೆ. ಸರಿ, ಕಂಪ್ಲೀಟ್ ಆಯಿತು. ಅದಾದಮೇಲೆ ಗುರುಗಳೇ ಇದನ್ನು ನಾವು ನೋಡೋಕ್ಕಾಗಲ್ವಾ? ಖಂಡಿತ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು. ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಲೈವ್ ನಿಮಗೆ ಚಾರ್ಮ್ ಆಗ್ತಾ ಇರುತ್ತೆ, ನೀವು ಅದರಲ್ಲಿ ನೋಡ್ಬೋದು. ಇಲ್ಲ ನಾನು ಬರ್ತೀನಿ, ನೇರವಾಗೇ ಬರ್ತೀನಿ ಗುರುಗಳೇ, ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ಬನ್ನಿ. ಇಲ್ಲಿ ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಎಲೆಕ್ಟ್ರಾನಿಕ್ ಸಿಟಿಗೆ ಸ್ವಲ್ಪ ಮುಂದೆ ಅಂದರೆ ಒಂದು 15ರಿಂದ 20 ಕಿಲೋಮೀಟರ್ ದೂರ ಬಂದರೆ ಅತ್ತಿಬೆಲೆ ಅಂತ ಹೇಳಿ ಒಂದು ಊರು ಬರುತ್ತೆ. ಅಂದರೆ ಕರ್ನಾಟಕ ಬಾರ್ಡರ್ ಅಂತಲೇ ತೊಗೊಳ್ಬೋದು. ಅತ್ತಿಬೆಲೆ, ಆ ಅತ್ತಿಬೆಲೆಯಿಂದ ಒಂದು 1-1.5 ಕಿಲೋಮೀಟರ್ ದೂರದಲ್ಲಿ ಮಂಚನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಬಸವ ಕ್ಷೇತ್ರ, ನಡೆದಾಡುವ ಬಸವ ಇರತಕ್ಕಂಥ ಜಾಗ ಅದು. ಅಲ್ಲಿ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇರೋದು. ಅಲ್ಲೇ ಶನೀಶ್ವರನ ದೇವಸ್ಥಾನವಿದೆ, ಮಹಾಕ್ಷೇತ್ರ ಅದು. ಅಲ್ಲಿ ಬಂದು ಆ ಶನೈಶ್ವರ ಮಹಾಯಜ್ಞಕ್ಕೆ ಸಂಕಲ್ಪ ಮಾಡಿಕೊಂಡು ಇದ್ದು ಪೂಜೆ ನೋಡಿ, ಹೋಮ ನೋಡಿ, ಊಟವನ್ನು ಮಾಡಿ ತೃಪ್ತಿಯಾಗಿ ಪ್ರಸಾದವನ್ನು ತೊಗೊಂಡು ಆ ಬಸಪ್ಪನ ಹತ್ರ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ತೊಗೊಂಡು ಆಶೀರ್ವಾದ ತೊಗೊಂಡು ಕೂಡ ನೀವು ಹೋಗ್ಬೋದು. ನೆನಪಿರಲಿ, ಪೂಜೆ ಪ್ರಸಾದ ನಿಮ್ಗೆ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಅದು ಕೊರಿಯರ್ ಮುಖಾಂತರನೇ ಬರುತ್ತೆ. ಹಾಗಾಗಿ ನೀವು ಮನೆಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಒಂದು 10 ದಿನ 15 ದಿನ ವ್ಯತ್ಯಾಸದಲ್ಲಿ ಬರುತ್ತೆ. ಲೇಟ್ ಆಗೋದ್ರೂ ಖಂಡಿತ ಬರುತ್ತೆ, ಯಾಕಂದರೆ ನೀವು ಫಾರ್ಮಲ್ಲಿ ಪೋಸ್ಟಲ್ ಅಡ್ರೆಸ್ಸನ್ನು ಫಿಲಪ್ ಮಾಡಿರ್ತೀರ. ಹಾಗಾಗಿ ಈ ಒಂದು ಶನೈಶ್ಚರ ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಳಿ, ನಿಮಗೆ ಭಗವಂತನ ಆಶೀರ್ವಾದ ಸಿಗಲಿ. ಈ ಒಂದು ಯಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈವನ್ ಗೂಗಲ್ ಮ್ಯಾಪ್ ಕೂಡ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿರ್ತೀವಿ, ಅದನ್ನು ಸೇವ್ ಮಾಡಿ ಇಟ್ಕೊಂಡು ಖಂಡಿತ ಎಲ್ಲರೂ ಬನ್ನಿ. ಆ ತಾಯಿ ದರ್ಶನ ಮತ್ತು ದೇವರ ದರ್ಶನ, ಹಾಗೆ ವಿಶೇಷವಾಗಿ ಬಸಪ್ಪ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಕೇಳ್ಕೊಂಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.